ಇಂಡಿಯಾ ಪೋಸ್ಟ್ GDS ರಿಕ್ರೂಟ್ಮೆಂಟ್ 2026 ಅಭ್ಯರ್ಥಿಗಳು ತಿಳಿದುಕೊಳ್ಳಬೇಕಾದ ಪ್ರಮುಖ ಮಾಹಿತಿಗಳು. GDS ಸೇವೆ ಕುರಿತು ತಿಳಿದುಕೊಳ್ಳಬೇಕಾದಂತಹ ಉದ್ಯೋಗದ ವಿವರ. GDSಗಳು ಕೇಂದ್ರ ಸರ್ಕಾರದ ಇಲಾಖೆ ಅಥವಾ ಕೇಂದ್ರ ಸರ್ಕಾರದ ನಿಯಮಿತ ಉದ್ಯೋಗಿಗಳಲ್ಲ ಮತ್ತು ಅವರ ವೇತನಗಳು, ಭತ್ಯೆಗಳು ಮತ್ತು ಇತರ ಅರ್ಹತೆಗಳು ಕೇಂದ್ರ ಸರ್ಕಾರಿ ನೌಕರರಿಗೆ ಸಮನಾಗಿರುವುದಿಲ್ಲ ಎಂಬುದನ್ನು ಅರ್ಜಿದಾರರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅವರ ಸೇವಾ ಪರಿಸ್ಥಿತಿಗಳನ್ನು ಅಂಚೆ ಇಲಾಖೆ, ಗ್ರಾಮೀಣ ಡಾಕ್ ಸೇವಕರು ನಡತೆ ಮತ್ತು ನಿಯೋಜನೆ ನಿಯಮ 2020 ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ ಮತ್ತು ಕಾಲಕಾಲಕ್ಕೆ ಪರಿಷ್ಕರಿಸಲ್ಪಡುತ್ತದೆ ಮತ್ತು ಇವರು ಭಾರತದ ಸಂವಿಧಾನದ 309ನೇ ವಿಧಿಯ ಅಡಿಯಲ್ಲಿ ರೂಪಿಸಲಾಗಿರುವುದಿಲ್ಲ. ಅವರು ರಾಜ್ಯದ ನಾಗರಿಕ ಸೇವೆಗಳ ಹೊರಗೆ ನಾಗರಿಕ ಹುದ್ದೆಗಳನ್ನು ಹೊಂದಿದ್ದಾರೆ. ಇಲಾಖೆಯ ಸೇವೆಗಳನ್ನು ಒದಗಿಸಲು ಅವರು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಬೇಕಾಗುತ್ತದೆ. ಈ GDS ನಿಯಮಗಳ ನಿಯಮ 3A ಪ್ರಕಾರ ಅವರು ದಿನಕ್ಕೆ ಕನಿಷ್ಠ 4 ಗಂಟೆಗಳ ಕಾಲ ಮತ್ತು ಗರಿಷ್ಠ 5 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗುತ್ತದೆ ಮತ್ತು ಅವರನ್ನು 65 ವರ್ಷಕ್ಕಿಂತ ಮೇಲ್ಪಟ್ಟು ಸೇವಕರಾಗಿ ಉಳಿಸಿಕೊಳ್ಳಲಾಗುವುದಿಲ್ಲ. ಗ್ರಾಮೀಣ ಡಾಕ್ ಸೇವಕ್ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಸಾಕಷ್ಟು ಜೀವನೋಪಾಯಕ್ಕಾಗಿ ಸರ್ಕಾರವು ಪಾವತಿಸಬೇಕಾದ ಭತ್ಯೆಗಳ ಜೊತೆಗೆ ಇತರ ಆದಾಯದ ಮೂಲವನ್ನು ಹೊಂದಿರಬೇಕು. ಅರ್ಹತಾ ಮಾನದಂಡಗಳು. ಎಲ್ಲ ಹುದ್ದೆಗಳಿಗೆ ವಯಸ್ಸಿನ ಮಿತಿಗಳು. ಕನಿಷ್ಠ ವಯಸ್ಸು 18 ವರ್ಷಗಳು, ಗರಿಷ್ಠ ವಯಸ್ಸು 40 ವರ್ಷ. ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕದಂದು ವಯಸ್ಸನ್ನು ನಿರ್ಧರಿಸಲಾಗುತ್ತದೆ. ಗರಿಷ್ಠ ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆಗಳು. ವಿಭಾಗ, ಸಂಖ್ಯೆ, ವರ್ಗ ಅನುಮತಿಸುವ ವಯಸ್ಸಿನ ಸಡಿಲಿಕೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ SC/ST ಅವರಿಗೆ 5 ವರ್ಷಗಳು. ಇತರ ಹಿಂದುಳಿದ ವರ್ಗಗಳು OBC ಅವರಿಗೆ 3 ವರ್ಷಗಳು. ಆರ್ಥಿಕವಾಗಿ ದುರ್ಬಲ ವರ್ಗಗಳು EWS ಇವರಿಗೆ ಸಡಿಲಿಕೆ ಇರುವುದಿಲ್ಲ. ಅಂಗವಿಕಲ ವ್ಯಕ್ತಿಗಳು ಇವರಿಗೆ 10 ವರ್ಷಗಳು. ಅಂಗವಿಕಲ ವ್ಯಕ್ತಿಗಳಾಗಿದ್ದು OBC ಕೆಟಗರಿಯಲ್ಲಿದ್ದರೆ 13 ವರ್ಷಗಳು. ಅಂಗವಿಕಲರು ಮತ್ತು SC/ST ಆಗಿದ್ದರೆ ಇವರಿಗೆ 15 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿರುತ್ತದೆ. ಅಧಿಸೂಚನೆಯ ದಿನಾಂಕದಂದು ಅರ್ಹತೆ. ಶೈಕ್ಷಣಿಕ ಅರ್ಹತೆ. GDSನಲ್ಲಿ ತೊಡಗಿಸಿಕೊಳ್ಳಲು ಶೈಕ್ಷಣಿಕ ಅರ್ಹತೆ: ಮಾಧ್ಯಮಿಕ ಶಾಲೆ, ಗಣಿತ ಮತ್ತು ಇಂಗ್ಲಿಷ್ನಲ್ಲಿ ಉತ್ತೀರ್ಣ ಅಂಕಗಳೊಂದಿಗೆ 10ನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತೀರ್ಣ ಪ್ರಮಾಣಪತ್ರ. ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳಿಂದ ಶಿಕ್ಷಣವನ್ನು ಭಾರತದಲ್ಲಿ ಹೊಂದಿರಬೇಕು. ಅರ್ಜಿದಾರರು ಮಾನ್ಯತೆ ಪಡೆದ ಮಂಡಳಿಯಿಂದ ಕನಿಷ್ಠ 10ನೇ ತರಗತಿಯವರೆಗೆ ಸ್ಥಳೀಯ ಭಾಷೆಯನ್ನು ಅಧ್ಯಯನ ಮಾಡಿರಬೇಕು. ಮೀಸಲಾತಿ. SC/ST, OBC, PWBD, EWSಗಳಿಗೆ ಲಭ್ಯವಿರುವ ಮೀಸಲಾತಿ ಸೌಲಭ್ಯಗಳನ್ನು ಬಯಸುವ ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿ ಸೂಚಿಸಲಾದ ಅರ್ಹತೆಯ ಪ್ರಕಾರ ಅವರು ಅಂತಹ ಮೀಸಲಾತಿಗೆ ಅರ್ಹರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಅವರು ತಮ್ಮ ಹಕ್ಕನ್ನು ಬೆಂಬಲಿಸಲು ನಿಗದಿತ ಸ್ವರೂಪದಲ್ಲಿ ಮಾನ್ಯ ಪ್ರಮಾಣಪತ್ರವನ್ನು ಸಹ ಹೊಂದಿರಬೇಕು. ಆಯ್ಕೆ ಮಾನದಂಡ. ವ್ಯವಸ್ಥೆಯಿಂದ ರಚಿಸಲಾದ ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ಅರ್ಜಿದಾರರನ್ನು ತೊಡಗಿಸಿಕೊಳ್ಳಲು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಮಾನ್ಯತೆ ಪಡೆದ ಮಂಡಳಿಗಳ 10ನೇ ತರಗತಿಯ ಮಾಧ್ಯಮಿಕ ಶಾಲಾ ಪರೀಕ್ಷೆಯಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ಒಟ್ಟುಗೂಡಿಸಲಾದ ಗ್ರೇಡ್ಗಳು ಅಂಕಗಳನ್ನು ಅಂಕಗಳಾಗಿ ಪರಿವರ್ತಿಸುವ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುತ್ತದೆ. GDS ನಿಯಮಗಳನ್ನು ಎಚ್ಚರಿಕೆಯಿಂದ ಓದಿಕೊಂಡು ತಿಳಿದುಕೊಳ್ಳಲು ಸೂಚಿಸಲಾಗಿರುತ್ತದೆ. ವಿವಿಧ ವರ್ಗಗಳ GDSಗಳ ಉದ್ಯೋಗ ವಿವರ. ಶಾಖೆ ಪೋಸ್ಟ್ ಮಾಸ್ಟರ್ BPM, ಸಹಾಯಕ ಶಾಖೆ ಪೋಸ್ಟ್ ಮಾಸ್ಟರ್ ABPM, ಡಾಕ್ ಸೇವಕ್. ಸಂಬಳ ಮತ್ತು ಭತ್ಯೆಗಳು. GDSಗಳಿಗೆ ಸಮಯ ಸಂಬಂಧಿತ ನಿರಂತರ ಭತ್ಯೆ TRCಯ ರೂಪದಲ್ಲಿ ವೇತನವನ್ನು ನೀಡಲಾಗುತ್ತದೆ. ಇದು ವಾರ್ಷಿಕ 3% ಹೆಚ್ಚಳವನ್ನು ಹೊಂದಿರುತ್ತದೆ. ಇದು GDS ನಿಯಮಗಳಲ್ಲಿ ನೀಡಲಾದ ಷರತ್ತುಗಳ ನೆರವೇರಿಕೆಗೆ ಒಳಪಟ್ಟಿರುತ್ತದೆ. ಅವರು ಭಾರತ ಸರ್ಕಾರವು ಕಾಲಕಾಲಕ್ಕೆ ಘೋಷಿಸಿದಂತೆ TRCಯಲ್ಲಿ ತುಟ್ಟಿ ಭತ್ಯೆಗೆ ಸಹ ಅರ್ಹರಾಗಿರುತ್ತಾರೆ. GDSಗಳು ಕೆಲವು ಇತರ ಭತ್ಯೆಗಳು ಮತ್ತು ಸಾಮಾಜಿಕ ಭದ್ರತಾ ಪ್ರಯೋಜನಗಳಿಗೆ ಅರ್ಹರಾಗಿರುತ್ತಾರೆ. GDSನ ಆರಂಭಿಕ ನಿಯೋಜನೆಯನ್ನು ಈ ಕೆಳಗಿನ ಮೂಲ TRCಯ ಸ್ಲ್ಯಾಬ್ಗಳಲ್ಲಿ ಮಾಡಲಾಗುತ್ತದೆ. ಸ್ಲ್ಯಾಬ್ ಸಂಖ್ಯೆ, ವರ್ಗ. TRCಯ ಸ್ಲ್ಯಾಬ್. BPM ₹12,000ದಿಂದ ₹29,380 ವರೆಗೆ ಇರುತ್ತದೆ.
ABPM ಡಾಕ್ ಸೇವಕ್ ಇವರಿಗೆ ರೂಪಾಯಿ 10,000ದಿಂದ ರೂಪಾಯಿ 24,470ರವರೆಗೆ ಇರುತ್ತದೆ. ಅರ್ಹತಾ ಮಾನದಂಡಗಳು ಎಲ್ಲ ಹುದ್ದೆಗಳಿಗಾಗಿ ವಯಸ್ಸಿನ ಮಿತಿಗಳು ಕನಿಷ್ಠ ವರ್ಷ 18 ವರ್ಷಗಳು, ಗರಿಷ್ಠ ವಯಸ್ಸು 40 ವರ್ಷಗಳು. ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕದಂದು ಶೈಕ್ಷಣಿಕ ಅರ್ಹತೆ GDSನಲ್ಲಿ ತೊಡಗಿಸಿಕೊಳ್ಳಲು ಶೈಕ್ಷಣಿಕ ಅರ್ಹತೆ ಮಾಧ್ಯಮಿಕ ಶಾಲೆ, ಯಾವುದೇ ಮಾನ್ಯತೆ ಪಡೆದ ಶಾಲಾ ಮಂಡಳಿಯಿಂದ ನಡೆಸಲ್ಪಡುವ ಗಣಿತ ಮತ್ತು ಇಂಗ್ಲೀಷ್ನಲ್ಲಿ ಉತ್ತೀರ್ಣ ಅಂಕಗಳೊಂದಿಗೆ 10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಪ್ರಮಾಣ ಪತ್ರ. ಅರ್ಜಿದಾರರು ಮಾನ್ಯತೆ ಪಡೆದ ಮಂಡಳಿಯಿಂದ ಕನಿಷ್ಠ 10ನೇ ತರಗತಿಯವರೆಗೆ ಸ್ಥಳೀಯ ಭಾಷೆಯನ್ನು ಅಧ್ಯಯನ ಮಾಡಿರಬೇಕು. ಇತರ ಅರ್ಹತೆಗಳು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು, ಸೈಕ್ಲಿಂಗ್ ಜ್ಞಾನವನ್ನು ಹೊಂದಿರಬೇಕು ಮತ್ತು ಇತರ ಕೌಶಲ್ಯತೆಯನ್ನು ಹೊಂದಿರಬೇಕಾಗುತ್ತದೆ. BPMಗಳಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ವೆಚ್ಚದಲ್ಲಿ ಅಂಚೆ ಕಚೇರಿಯನ್ನು ಅಂದರೆ ಶಾಖೆಯ ಅಂಚೆ ಕಚೇರಿಯನ್ನು ನಡೆಸಲು ವಸತಿ ವ್ಯವಸ್ಥೆಯನ್ನು ತಾವೇ ಮಾಡಿಕೊಳ್ಳಬೇಕಾಗುತ್ತದೆ. ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ GDS ನಿಯಮಗಳನ್ನು ಎಚ್ಚರಿಕೆಯಿಂದ ಓದಿ ಅರ್ಥೈಸಿಕೊಳ್ಳಬೇಕು. ಅರ್ಜಿ ಸಲ್ಲಿಸುವುದು ಹೇಗೆ? ಅರ್ಜಿಗಳನ್ನು ಆನ್ಲೈನ್ ಮೋಡ್ನಲ್ಲಿ ಇಂಡಿಯಾ ಪೋಸ್ಟ್ GDS ಆನ್ಲೈನ್ನಲ್ಲಿ ಮಾತ್ರ ಸಲ್ಲಿಸಬೇಕು. ಬೇರೆ ಯಾವುದೇ ವಿಧಾನದಿಂದ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಆಯ್ಕೆಯ ಮಾನದಂಡ ಮೆರಿಟ್ ಪಟ್ಟಿ ಆಧಾರದ ಮೇಲೆ ಅರ್ಜಿದಾರರನ್ನು ಆಯ್ಕೆ ಮಾಡಲಾಗುತ್ತದೆ. ಅರ್ಜಿದಾರರು ಮೊದಲು GDS ಆನ್ಲೈನ್ನಲ್ಲಿ ತಮ್ಮನ್ನು ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಪೋರ್ಟಲ್ನಲ್ಲಿ ನೋಂದಣಿಗಾಗಿ ಅರ್ಜಿದಾರರು ತಮ್ಮದೇ ಆದ ಸಕ್ರಿಯ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು. ಶಾರ್ಟ್ ಲಿಸ್ಟ್ ಮಾಡಿದ ಫಲಿತಾಂಶದ ಘೋಷಣೆ, ತಾತ್ಕಾಲಿಕ ನೇಮಕಾತಿಯ ಪ್ರಸ್ತಾಪ ಇತ್ಯಾದಿ ಸೇರಿದಂತೆ ಎಲ್ಲ ಪ್ರಮುಖ ಮಾಹಿತಿಯನ್ನು ನೋಂದಾಯಿತ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ IDಗೆ ಮಾತ್ರ ಕಳುಹಿಸಲಾಗುತ್ತದೆ. ಅರ್ಜಿದಾರರು ನೋಂದಣಿಗೆ ಮುಂದುವರಿಯುವ ಮೊದಲು ಈ ಕೆಳಗಿನ ಮಾಹಿತಿ ದಾಖಲೆಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳಬೇಕು. ಮೊಬೈಲ್ ಸಂಖ್ಯೆ, ಇಮೇಲ್ ID, ಆಧಾರ್ ಸಂಖ್ಯೆ, ಶೈಕ್ಷಣಿಕ ಮಂಡಳಿಯ ಬಗ್ಗೆ ಮಾಹಿತಿ ಮತ್ತು ಮ್ಯಾಟ್ರಿಕ್ಯುಲೇಷನ್, 10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವರ್ಷ, JPEG ಸ್ವರೂಪದಲ್ಲಿ ಸ್ಕ್ಯಾನ್ ಮಾಡಿ ಫೋಟೋ 50 KBಗಿಂತ ಕಡಿಮೆ ಇರಬೇಕು. ಸ್ಕ್ಯಾನ್ ಮಾಡಿದ ಸಹಿ JPG ಅಥವಾ JPEG ಸ್ವರೂಪ 20 KBಗಿಂತ ಕಡಿಮೆ ಇರಬೇಕು. ಇವಿಷ್ಟು ದಾಖಲಾತಿಗಳನ್ನು ನೀವು ಇಟ್ಟುಕೊಂಡು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕುವುದಕ್ಕೆ ಮುಂದುವರಿಯಬೇಕಾಗುತ್ತದೆ. ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.